Kesavananda Bharati. Again, Kesavananda Bharati was also right to property case only, but it's a bigger case. ಬೇಸಿಕಲಿ 13 ಜನ ಜಡ್ಜ್ಗಳು ಕೂತ್ಕೊಂಡು ಬರೆದಂತಹ ಜಡ್ಜ್ಮೆಂಟ್ ಇದು. KBC ಜಡ್ಜ್ಮೆಂಟ್ ಏನಿದೆ, ಇಟ್ ವಾಸ್ ಲೈಕ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಬೆಂಚಸ್ ಅಂತ ನಾವೇನ್ ಹೇಳ್ತೀವಲ್ಲ ಸುಪ್ರೀಂ ಕೋರ್ಟ್ದು, ದಟ್ ವಾಸ್ ದ ಸ್ಟ್ರೆಂತ್. ಸೊ 7:3 ಜಡ್ಜ್ಮೆಂಟ್ ಅಲ್ಲಿ ಇದು ಬಂತಿದ್ದು. ಸೊ ಇಟ್ ವಾಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಬೆಂಚಸ್. 7 ಜನ ಎಸ್ ಅಂದ್ರು, 6 ಜನ ಬೇಡ ಅಂದ್ರು. ಬಟ್ ಅಗೈನ್ ಮೆಜಾರಿಟಿ 7 ಇರೋದ್ರಿಂದ KBC ಜಡ್ಜ್ಮೆಂಟ್ ಸ್ಟ್ಯಾಂಡ್ಸ್ ಟುಡೇ ಆಲ್ಸೋ. ಸೊ ಕೇಶವ ಬೇಸಿಕಲಿ ಇಲ್ಲಿ ಏನಪ್ಪ ಮಾಡ್ತು ಅಂತಂದ್ರೆ, ಇಲ್ಲಿ ಏನ್ ಹೇಳಿದ್ರು ಸುಪ್ರೀಂ ಕೋರ್ಟ್, ಯು ಕೆನಾಟ್ ಅಮೆಂಡ್ ಫಂಡಮೆಂಟಲ್ ರೈಟ್ಸ್ ಅಂತ ಹೇಳಿತ್ತು. ಇಲ್ಲಿ ಫಂಡಮೆಂಟಲ್ ರೈಟ್ಸ್ ಆರ್ ಇಮ್ಯೂಟಬಲ್ ಅಂಡ್ ಟ್ರಾನ್ಸೆಂಡೆಂಟಲ್, ದೇ ಕೆನಾಟ್ ಬಿ ಟೇಕನ್ ಅವೇ ಅಂತ ಹೇಳಿ ಗೋಲಕ್ನಾಥ್ ಅಲ್ಲಿ ಹೇಳಿದ್ರು. ಬಟ್ ಇನ್ ಕೇಶವಾನಂದ ಭಾರತಿ ಜಡ್ಜ್ಮೆಂಟ್, ಸುಪ್ರೀಂ ಕೋರ್ಟ್ ruled Golaknath and told that fundamental rights can be amended. So you can amend the fundamental rights, but you cannot alter the basic structure of constitution. You cannot alter the basic structure of constitution. So ಇವಾಗ ಏನ್ ಹೇಳ್ತು ಸುಪ್ರೀಂ ಕೋರ್ಟ್, ನೀನ್ ಏನನ್ನ ಅಮೆಂಡ್ಮೆಂಟ್ ಮಾಡು, ವಿ ಹ್ಯಾವ್ ನೋ ಇಶ್ಯೂಸ್ ವಿತ್ ಇಟ್, ಬಟ್ ಯುವರ್ ಅಮೆಂಡ್ಮೆಂಟ್ ಶುಡ್ ನಾಟ್ ಬಿ ಇನ್ ಸಚ್ ಎ ವೇ ದಟ್ ಯು ವಿಲ್ ಬಿ ಚೇಂಜಿಂಗ್ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಬೇಸಿಕಲಿ ಇಟ್ ಇಸ್ ಎಡಿಫೈಸ್ ಅಂದ್ರೆ ಒಂದು ಬುನಾದಿ. ಆ ಒಂದು ಬುನಾದಿನ ನೀನು ಚೇಂಜ್ ಮಾಡೋದಕ್ಕಾಗೋದಿಲ್ಲ. ದ ಬೇಸಿಕ್ ಎಲಿಮೆಂಟ್ಸ್ ವಿಚ್ ಮೇಕ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಅದನ್ನ ನೀನ್ ಚೇಂಜ್ ಮಾಡಕ್ಕಾಗೋದಿಲ್ಲ. ಇಫ್ ದೀಸ್ ಆರ್ ರಿಮೂವ್ಡ್, ದೆನ್ ಕಾನ್ಸ್ಟಿಟ್ಯೂಷನ್ won't be same. Constitution won't be same. ಅಂದ್ರೆ ನಾವು ಏನು ಒರಿಜಿನಲ್ ಯಾವ ರೀತಿ ನಾವು ಒಂದು ಆಶಯ ಆಕಾಂಕ್ಷೆ ಇಟ್ಕೊಂಡು ಬರ್ದಿದ್ವಿ, ಅದನ್ನ ನೀವು ಡ್ಯಾಮೇಜ್ ಮಾಡಬಾರ್ದು. ಯು ಕ್ಯಾನ್ ನಾಟ್ ಡಿಸ್ಟ್ರಾಯ್, ಅಬ್ರೋಗೇಟ್, ಚೇಂಜ್ ಆರ್ ಆಲ್ಟರ್ ದಿ ಬೇಸಿಕ್ ಸ್ಟ್ರಕ್ಚರ್. ರಿಮೈನಿಂಗ್ ಆಲ್ ಯು ಕ್ಯಾನ್ ಡೂ. ನೋ ಗೌರ್ಮೆಂಟ್ ವಾಸ್ ಲೈಕ್, ಸೊ ವಾಟ್ ಈಸ್ ದಿಸ್ ಬೇಸಿಕ್ ಸ್ಟ್ರಕ್ಚರ್? ಸೊ ಸುಪ್ರೀಂ ಕೋರ್ಟ್ ಈಸ್ ಲೈಕ್, ವಿ ಡೋಂಟ್ ನೋ. ಸೊ ಬೇಸಿಕಲಿ ಇಟ್ ಈಸ್ ಎ ಜುಡಿಷಿಯಲ್ ಇನೋವೇಷನ್. ನೋ ಅಫಿಷಿಯಲ್ ಡೆಫಿನಿಷನ್ ಅಂದ್ರೆ ಸುಪ್ರೀಂ ಕೋರ್ಟ್ ದಿಸ್ ಇಸ್ ದ ಡೆಫಿನಿಷನ್ ಆಫ್ ಬೇಸಿಕ್ ಸ್ಟ್ರಕ್ಚರ್ ಅಂತ ಎಲ್ಲಿ ಹೇಳಿಲ್ಲ. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಯಾವುದೇ ಆರ್ಟಿಕಲ್ ಅಲ್ಲಿನೂ ಇದ್ರ ಬಗ್ಗೆ ಉಲ್ಲೇಖ ಇಲ್ಲ. ಇಟ್ ಈಸ್ ನಾಟ್ ಡಿಫೈನ್ಡ್ ಎನಿವೇರ್. ಇಟ್ ಈಸ್ ಬೇಸಿಕಲಿ ಎ ಜುಡಿಷಿಯಲ್ ಇನೋವೇಷನ್ ಇನ್ ವಾಟ್ ಈಸ್ ಕಾಲ್ಡ್ ಆಸ್ ದ ಕೇಶವಾನಂದ ಭಾರತಿ ಜಡ್ಜ್ಮೆಂಟ್ ಬೈ ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. 7:6 ಜಡ್ಜಸ್, ಟೋಟಲಿ 13 ಜನ ಜಡ್ಜಸ್ ಈ ಒಂದು ಜಡ್ಜ್ಮೆಂಟ್ ಅನ್ನ ಬರೆದಿದ್ದು. ಸೊ ಇಟ್ ಇಸ್ ಎ ಜುಡಿಷಿಯಲ್ ಇನೋವೇಷನ್, ನೋವೇರ್ ಡಿಫೈನ್ಡ್ ಆರ್ ಡಿಸ್ಕ್ರೈಬ್ಡ್